ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದರೆ ಡೇಟ್ ಬಂದುಬಿಟ್ಟು 1 ಫೆಬ್ರವರಿ. ಅಂತೂ ಇಂತೂ ಜನವರಿ ತಿಂಗಳು ಮುಗಿಸ್ಬಿಟ್ಟಿವಿ. ಇನ್ನೂರು ಉಳಿದಿರೋದು ಈ ವರ್ಷದಲ್ಲಿ 11 ತಿಂಗಳು ಮಾತ್ರ. ಏನು ಭಕ್ತಿಯೋ ಗೊತ್ತಿಲ್ಲ. ಇರಿ ಕಿಲೋಮೀಟರ್ಸ್ಗಳು ನೋಡೋಣ, ಇರಿ ಒಂದು ನಿಮಿಷ. 34,781 ಆಗಿದೆ. ಒಂದು ಫೋಟೋ ಹೊಡ್ಕೊಂಡು ಬಿಡೋಣ. ಇವತ್ತಿಂದ ಒಂದು 4-5 ದಿವಸ ವೀಡಿಯೋ ಬರಲ್ಲ ಅನ್ಕೋತೀನಿ, ಯಾಕಂದರೆ ಚೂರು ಆಚೆ ಹೋಗ್ತಾಯಿದ್ವಿ ಟ್ರಿಪ್ಪಿಗೆ ಅಂತ. ಯಾರೂ ಇಲ್ಲ, ನನ್ನ ಜೊತೆ ಒಬ್ಬನೇ ಹೋಗ್ತಾ ಇರೋದು. ಬನ್ನಿ ಇವಾಗ ಅಂದರೆ ಸುಗೆ ಮಾಡಿದ್ರೆ ಪೀಕ್ ಅವರ್ಸ್ ಲಾಗಿನ್ ಆಗಿರಬೇಕಲ್ಲ, ಅದಕ್ಕೆ ಸಂಜೆ ಬೇರೆ ಹೋಗ್ಬೇಕಿತ್ತಲ್ಲ, ಆ ಕಾರಣಕ್ಕಾಗಿ ರ್ಯಾಪಿಡೋನೇ ಓಪನ್ ಮಾಡಿದ್ದೀನಿ. ಮತ್ತೆ ರ್ಯಾಪಿಡೋ, ಓಲಾ, ಊಬರ್, ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಅಂದ್ಕೊಂಡು. ಬರ್ರಿ, ಮೊದಲನೇ ಆರ್ಡ್ರು ಯಶವಂತಪುರಕ್ಕೆ ಬಿದ್ದಿರೋದು. ಅಂದರೆ ಪಿಕಪ್ಪು ವಿದ್ಯಾರಣ್ಯಪುರಂ ಐತೆ, ಡ್ರಾಪ್ ಬಂದುಬಿಟ್ಟು ಇದಕ್ಕಿರೋದು. ಪಿಕಪ್ಪು ವಿದ್ಯಾರಣ್ಯಪುರಮು, ಡ್ರಾಪು ಯಶವಂತಪುರ ಮೆಟ್ರೋ ಸ್ಟೇಷನ್ ಅಂತ ಹಾಕಿದ್ದಾರೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಪಿಕಪ್ ಹತ್ರ ಬಂದು ಸಿಗ್ತೀನಿ. ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ. ಮೊದಲನೇದು ಎಲ್ಲಪ್ಪ ಕಸ್ಟಮರ್ ಮನೆ, ರಾಹುಲ್ ಅಂತ ಐತೆ ಕಸ್ಟಮರ್ ಹೆಸರು. ಯಾರಂತ ಗೊತ್ತಿಲ್ವಲ್ಲ. ಹೆಲ್ಮೆಟ್ ಹತ್ರ ತೆಗೆಯೋಣ ಬ್ಯಾಗಿಂದ ಫಸ್ಟು. ಕಾಲ್ ಮಾಡಿಬಿಡೋಣ ಇರಿ ಒಂದು ಸೆಕೆಂಡು ಕಸ್ಟಮರ್ಗೆ. ಹಲೋ ಹಲೋ ಸರ್, ಪಿಕಪ್ ಹತ್ರ ಬಂದಿದ್ದೀನಿ ಸರ್. ಬನ್ನಿಗೆ ಕಸ್ಟಮರ್ ಬಂದರು, ಪಿಕಪ್ ಮಾಡ್ಕೊಂಡು ಹೋಗೋಣ. ಏನು ಸರ್? 8070. ಎಲ್ಲಿ ಮೆಟ್ರೋ ಸ್ಟೇಷನಾ, ರೈಲ್ವೆ ಸ್ಟೇಷನಾ? ಓಕೆ, ಬನ್ನಿ. ಗೈದು ಫಸ್ಟು ಇದ್ರನ್ನ ಪಿಕಪ್ ಡ್ರಾಪ್ ಮಾಡಿದೆ, 93 ರೂಪಾಯಿದು. ಇವಾಗ ಸೆಕೆಂಡು ಇದಕ್ಕೆ ಬಿದ್ದಿರೋದು ಎಲ್ಲಪ್ಪ ಇದು, ಯಶವಂತಪುರ ಹತ್ರ ಪಿಕಪ್ ಇದೆ. ಬನ್ನಿ, ಯಾವುದೋ ಊಬರ್ದಲ್ಲಿ ಬಿದ್ದಿರೋದು ಇದು. ಕಡೆನಾ ಬ್ರಿಡ್ಜ್, ಅದೇ ಇದ್ರಕ್ಕೆ ಮೇಕರ್ ಸರ್ಕಲ್ಗೆ ಹೋಗೋ ಕಡೆ ಅಲ್ಲ, ಅದೇ ಅದೇ. ಓಕೆ, ಇಲ್ಲೇ ಇದೆ ನೋಡಿ, ಇಂಡಿಕೇಟರ್ ಹಾಕಿದೆ ನೋಡಿ ಲೆಫ್ಟಲ್ಲಿ. ತೊಗೊಳ್ಳಿ, OTP ಹೇಳಿ, 1 ಸೆಕೆಂಡ್. 5682. ಬನ್ನಿಗೆ ಇದು ಊಬರಲ್ಲಿ ಎಲ್ಲಿ ಡ್ರಾಪ್ ಅಂತ ನೋಡೋಣ. ಡ್ರಾಪು ಎಲ್ಲಿ? 10 ಕಿಲೋಮೀಟ್ರಾ? 5.6. ಇಲ್ಲಿ HMTನಾ ಸರ್? ಬನ್ನಿ, ಜಾಳಹಳ್ಳಿ HMTಗೆ ಬಿದ್ದುಬಿಟ್ಟೈತೆ. ಹೋಗೋಣ ಇಲ್ಲಿಂದ, ಒಳಗಡೆಯಿಂದ ಬೇಗ ಬೇಗ. ಗೈದು ಇದ್ರ ಡ್ರಾಪ್ ಮಾಡೋಕ್ಕೆ ಬಂದಿ, ಇಲ್ಲೇ ಅಲ್ವ ಅಣ್ಣ? ಹಾಂ, ಮುಂದೆನಾ? ಇಲ್ಲೇ ಲೊಕೇಶನ್ ತೋರಿಸ್ತಾ ಇರೋದು. ಎಲ್ಲಿರೋ ಡ್ರಾಪು? ಇಲ್ಲೇ ಅಲ್ವ ಅಣ್ಣ, ಒಳಗಡೆ ಅಲ್ಲೇ. ಕ್ಯಾಶ್ ಆನ್ಲೈನಾ? 105. ಹಾಂ, ಫೋನ್ಪೇನಾ? ಇನ್ನೊಂದು ಆರ್ಡ್ರ್ ಬಿದ್ದುಬಿಟ್ಟೈತೆ ಗೈದು. ಎಲ್ಲಿ ಅಂದರೆ ಪಿಕಪ್ ಇನ್ನೊಂದು ಆ ಕಡೆ ಇರೋದು. ಸ್ಕ್ಯಾನರ್ ಕೊಟ್ಬಿಡೋಣ ಫಸ್ಟು. ತೊಳೆಯೋಣ, ಹೆಲ್ಮೆಟ್ ಕೊಡಿ. ಬಣ್ಣಿಗೆ ಇದು ಎಲ್ಲಿ ಮೇನ್ ರೋಡಿಗೆ ಬಿದ್ದುಬಿಟ್ಟೈತೆ. ಆಗಿಲ್ವಾ? ಕ್ಯಾಶ್ ಇದೆ ನೋಡಿ. ಇದು ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಮಂತ್ರಿ ಸ್ಕ್ವೇರ್ ಮಾಲ್ ಹತ್ರ ಇದ್ದೀನಿ. ಪಿಕಪ್ಪಲ್ಲಿ ಯಾರಿದ್ದಾರೋ ಯಾರಿಗೆ ಗೊತ್ತೋ, ಇರೇ ನೋಡೋಣ. ಬಂದುಬಿಟ್ಟಿದ್ದೀನಿ ಹತ್ರನೇ. ಅಲ್ಲವ್ರೆ ಕಸ್ಟಮರು. ಬನ್ನಿಗೆ ತೊಳೆಯೋಣ. OTP ಎಷ್ಟಣ್ಣ? 6871. ಹೆಲ್ಮೆಟ್ ಹಾಕೊಂಡ್ಬಿಡಿ. ಬನ್ನಿಗೆ ಇದು ನಿಮ್ಮ ಮನಸ್ಸಿಗೆ ಬಿದ್ದುಬಿಟ್ಟೈತೆ. ಇಲ್ಲಿಂದ ಯಾವ ಕಡೆ ಹೋಗ್ಬೇಕು? ಹಂಗೆ ಹೋಗೋಣ. ಎಲ್ಲಿ ನಿಮ್ಮ ಮನಸ್ಸು ಎಲ್ಲಿಂದಪ್ಪ ಅಂದರೆ ಮಂತ್ರಿ ಸ್ಕ್ವೇರ್ ಮಾಲಿಂದ 8.7 ಕಿಲೋಮೀಟ್ರ್ ಇದೆ.
ಗೈಸು ಬೆಳಗ್ಗೆ ಸರ್ವರೇ ಬಿಜಿ ಬರ್ತೈತೆ ಬ್ಯಾಂಕ್ಗಳದು. 9741 ಹಾಂ ಬಂತು. ಇದೆಯಲ್ವ ನಂಬರು? ಓಕೆ, ನೆನಪಿಂದ ಮಾಡಿ. ಮತ್ತೆ ನನಗೆ ನೆನಪಿರಲ್ಲ, ನೀವು ನೆನಪಿಂದ ಮಾಡಿ ಅಂದೆ. ಸರಿ ಬನ್ನಿ ಗೈಸ್, ಆಮೇಲೆ ಮಾಡ್ತಾರಂತೆ. ನಂಬರ್ ಇಸ್ಕೊಂಡಿದ್ದೀನಿ. ಓಕೆನಾ, ಬನ್ನಿ ನೋಡೋಣ. ಮತ್ತೆ ಸಿಗ್ತೀನಿ. ಅವ್ರದ್ದು ನಂಬರ್ ಇಸ್ಕೊಂಡು ಬಿಟ್ಟಿದ್ದೀನಿ. ಆಲ್ಮೋಸ್ಟು ಕೊಡ್ತಂತ ತಂದವ್ರೆ. ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ಇವಾಗ ಸರ್ವರ್ ಬಿಜಿ ಇದ್ದಾಗ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ. ಓಕೆ ಬನ್ನಿ ಗೈಸು, ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ, ಯಶವಂತಪುರ. ಡ್ರಾಪ್ ಕೊಟ್ಟೆ, ಅಡ್ವಾನ್ಸೇ ಪೇಮೆಂಟ್ ಮಾಡ್ಕೊಂಡು ಬಿಡ್ತೀನಿ. ಎದಕ್ಕೆ ಬೇಕು ಇದ್ರ ಹತ್ರ ಅಂತ ಅಂದ್ಕೊಂಡು ಇನ್ನೇನು ಮಾಡೋದು. ಎಲ್ಲಾದರೂ ಇದನ್ನು ಮತ್ತೆ ಕಿರಿಕ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಫಸ್ಟಕ್ಕೆ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಮತ್ತೆ ಓಲಾ ಊಬರ್ ಆಚೆ ಬಂದರೆ ಸಾಕು, ಮತ್ತೆ ಲಾಗಿನು. ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಆಫು ಎಲ್ಲ ಡ್ಯೂಟಿಗಳು. ನೋಡಿರಿ, ಭಯ ಭಕ್ತಿ ಐತಪ್ಪ. ಏನು ಮಾಡೋದು, ಭಯ ಭಕ್ತಿ ಅನ್ನೋಕ್ಕಿಂತ ಸುಮ್ಮನೆ ಆಮೇಲೆ ಅವರು ಕಿರಿಕಿ ಎದಕ್ಕೆ ಬೇಕು. ನಾವು ಏನಾದರೂ ಮಾತಾಡೋದು, ಅವ್ರು ಏನಾದರೂ ಮಾತಾಡೋದು, ಮತ್ತು ಅವರು ಏನಾದರೂ ಹೆಚ್ಚು ಕಮ್ಮಿ ಮಾಡೋದು, ಕೈ ಎತ್ತೋದು ಮಾಡಿದ್ರೆ ಸುಮ್ಮನೆ ಯಾರಿಗೆ ಪ್ರಾಬ್ಲಮ್ಮು? ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್ಮು. ಅದಕ್ಕೆ ಯಾವುದೂ ಬೇಡ, ನಾವೇ ಈ ಕಡೆ ದೂರ ಇದ್ಬಿಡೋದು ಸ್ವಲ್ಪ. ಇದಕ್ಕೆ ನಾವಂತರ ಅವ್ರ ಹತ್ರಕ್ಕೆ ಹೋಗಲ್ಲ, ಏನೆಲ್ಲ ಆಟೋದವ್ರ ಹತ್ರ. ನಾವು ದುಡ್ಕೋತಾ ಇದ್ದೀವಿ, ಅವರು ದುಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಇವೆರಡು ಮಾತು ಹೇಳಿಬಿಟ್ಟು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಡ್ಯೂಟಿ ಲಾಗಿನಾಗಿಬಿಟ್ಟು ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಗೈಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಹಾಸ್ಪಿಟ್ಲ್ ಹತ್ರ. ಇಲ್ಲಿ ಅಲ್ವಾ? ಹಾಂ ಗೊತ್ತು. ಬನ್ನಿ, ಇದು ಎಷ್ಟು ರೂಪಾಯಿ ಕೊಟ್ಟಿದೆ ಅಂತ ನೋಡೋಣ ರೀ. ಇದಕ್ಕೆ 156 ಮೇಡಮ್. ಕ್ಯಾಶಾ ಆನ್ಲೈನಾ ಮೇಡಮ್? ಹಾಂ ಇದಕ್ಕೆ ಇದು ಫೋನ್ಪೇ ಮಾಡ್ಕೊಂಡು ಬಿಡೋಣ ಫಸ್ಟು. ಇವಾಗ ಎಲ್ಲಿ ಬಾಣಸೊಡದಲ್ಲಿದ್ದೀನಿ, ಕೊಲಂಬಿಯಾ ಹಾಸ್ಪಿಟಲ್. $156 ಇಲ್ಲಿ ನೋಡಿ. ಪ್ರೊಸೀಡು ಎಷ್ಟಪ್ಪ ಅರ್ನಿಂಗ್ಸ್ ಐತಂದರೆ ಇರಿ ನೋಡೋಣ ಗೈಸ್. ಡನ್ನು 487. ಊಬರಲ್ಲಿ ಒಂದು 200 ರೂಪಾಯಿ ಆಗಿದೆ ಇವಾಗ. ಓಕೆ ಮೇಡಮ್. ಸಂಪಿಗೆ ರಾಮನಗರ್, ಕೊಲಂಬೆ ಇದನ್ನು ಹೋಯ್ತು ಬಿಡಿ, ಪರವಾಗಿಲ್ಲ. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನಂತ ಸಿಗ್ತೀನಿ. ಕೂತ್ಕೊಳ್ಳಿ. 2325ನಾ? ಇಲ್ಲಿ ಇದು ಮೈಸೂರು. ಹಾಂ ಕೂತ್ಕೊಳ್ಳಿ. ಇಲ್ಲಿಂದ ಹೋಗಿದ್ದು 17 ಕಿಲೋಮೀಟ್ರ್ ಆಲ್ಮೋಸ್ಟು. ಇಲ್ಲಿ ಮೈಸೂರು ರೋಡು. ಸೆಟ್ಲೈಟಾ ಮೇಡಮ್? ಬನ್ನಿಗಿದು 37 ನಿಮಿಷ ತೋರಿಸೈತೆ. ಹೋಗೋಣ ಹತ್ರ ಬಿಡ್ಲ ಅಂದೆ. ಬಂಡೆಗೆ ಇದು ಇವಾಗ ಇದು ಯಾವುದು ಬಸ್ ಸ್ಟಾಪು? ಮರ್ತೋಗ್ಬಿಡು. ಸೆಟ್ಲೈಟ್ ಬಸ್ ಸ್ಟಾಪು ಅಲ್ಲಿದ್ದೀನಿ ಇವಾಗ. ಇಲ್ಲಿ ಬಿಟ್ಟು ಬಿಡೋಣ. ಹಾಂ, ಮುಂದೆ ಆಟೋಗಳಿದಾರಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗತ್ತಂತ. ಓಕೆ, ಡ್ರಾಪು ಎಷ್ಟು? 167. ಆಯ್ತು ಬನ್ನಿಗೆ ಇದು 167 ಕ್ಯಾಶ್ ಕಲೆಕ್ಟು. ರೇಟಿಂಗು ಬನ್ನಿ ಇವಾಗ ಮತ್ತೆ ಎಷ್ಟು ಕೊಡ್ತಾನೆ, ಎಲ್ಲಿ ಕೊಡ್ತಾನೆ ನೋಡೋಣ ಇವಾಗ. ಇನ್ನೂ ಟಿಫನ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇನ್ನೂ ಟಿಫನು ಮಾಡಿಲ್ಲ, ಏನೂ ಮಾಡಿಲ್ಲ. ಮಾಡಿಬಿಟ್ಟು ಸಿಗ್ತೀನಿ. ಅರಕೆರೆ JP ನಗರ. ಹೌದು, ಅದೇ ಇರೋದು. ಅಮೌಂಟ್ ಯಾರು ಪೇ ಮಾಡ್ತಾರೆ? ಅವರೇ ಅಲ್ಲ? ಅಮೌಂಟ್ ಪೇ ಅವರೇ ಮಾಡ್ತಾರಲ್ಲ? ಹೌದು. ಬನ್ನಿಗೆ ಇದು ಪಾರ್ಸಲು ಬ್ಯಾಗ್ ಬಿದ್ದುಬಿಟ್ಟೈತೆ. ಬ್ಯಾಗ್ ತೊಗೊಂಡು ಹೋಗ್ಬಿಡೋಣ. ಎಲ್ಲಿ ಇಟ್ಕೊಳ್ಳೋದಪ್ಪ ಇದು? ನಮ್ಮ ಬ್ಯಾಗ್ನ ಮುಂದೆ ಇಟ್ಕೊಳ್ಳೋಣ, ಆ ಬ್ಯಾಗ್ನ ಹೆಗಲಿಗೆ ಹಾಕ್ಕೊಳ್ಳೋಣ. ಏನಂತೀರ ಗೈಸ್? ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಏನೈತೆ, ನನ್ನ ಮಗಂದು ಅವಾಗಿಂದ ಚುಚ್ತಾ ಐತೆ. ಏನೈತೆ ಅದು ಗೊತ್ತಿಲ್ಲ. ಯಾವುದಿದು 6 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. 6 ಕಿಲೋಮೀಟ್ರ್. ಇದು ಹಿಂಗೆ ಹೋಗೋದು ಮುಗಿದೋಯ್ತು. ಇದು ಹೆಗಲಿಗೆ ಹಾಕ್ಕೊಳ್ಳೋದು ಅಷ್ಟೇ ಗೈಸ್. ಏನಂತೀರ? ಏನಪ್ಪ ಪರವಾಗಿಲ್ಲ, ಏನೋ ವೇಟ್ ಐತಪ್ಪ ಸಿಕ್ಕಾಪಟ್ಟೆ. ಪರವಾಗಿಲ್ಲ, ಸಿಗ್ತೀನಿ ರೀ ಅಲ್ಲಿ ಹೋದ್ಮೇಲೆ. ಬನ್ನಿ. ನಿಮ್ಮದೇನಾ ಸರ್? ನಿಮ್ಮದೇನಾ? ಓಕೆ, ಯಾರು ಬಂದರು? ಇಲ್ಲ ಬಾಯ್.
ಬನ್ನಿ ಮತ್ತು 64 ಯಾರು ಬರ್ತಾವ್ರಾ ಸರ್ ಬನ್ನಿ ಸರ್, ಬ್ಯಾಗ್ ವೇಟ್ ಇದೆ, ಅಲ್ಲಿಂದ ಬಂದು ತೊಗೊಂಡು ಇರೋದು 5 kg, ನೀವು ನೋಡಿದ್ರೆ 10 kg ಕೊಟ್ಬಿಟ್ರೆ ಪಾರ್ಸಲ್. ಬನ್ನಿ ಯಾರ ಮೇಲೆ ಹೋಗ್ತಾರೆ? ನಾನು ಫುಡ್ ಪಾರ್ಸಲ್ ಮಾಡೋಕ್ಕೆ ಬಂದಿದ್ವಾ? ಪಾರ್ಸಲ್ ಬೇಕಾದ್ರೆ ತೊಗೋಬೇಕು, ಬೇಕಾದ್ರೆ ಬಿಡಬೇಕು. ಇಷ್ಟು ವೇಟ್ ಐತೆ ಬ್ಯಾಗು. ಅಲ್ಲಿ ತೊಗೊಂಬರೋದು 2nd ಫ್ಲೋರಿಗೆ ಬರಬೇಕಂತೆ. ಎಷ್ಟೊತ್ತವರೆಗೂ ತೊಗೊಂಬರೋದು ಬೇರೆ, ಅಲ್ಲಿಂದ ಇದು ಬ್ಯಾಗ್ ಪಾರ್ಸಲ್ ಬೇರೆ. ಎಷ್ಟು ದೊಡ್ಡದು ವೇಟ್ ಐತೆ, ಸಿಕ್ಕಾಪಟ್ಟೆ ಬರಬೇಕು. ಎಷ್ಟು ರೂಪಾಯಿ ಪೇಮೆಂಟ್ ಇದೆ? 66. ಮೇಡಮ್ ಕ್ಯಾಶ್ ಆನ್ಲೈನಾ? ಅಲ್ಲಿರೋದು ಲೊಕೇಶನ್ ಮೇಡಮ್ ಚೇಂಜ್ ಮಾಡ್ಕೊಳ್ಳಿ ಅದನ್ನು. ಮೇಡಮ್ ಆಟೋ ಬರುತ್ತೆ. ಊಬರಲ್ಲಿ ಫಸ್ಟ್ ಪಾರ್ಸಲ್ ಆರ್ಡ್ರ್ ಮಾಡಿದ್ರೆ ತಾನೇ. ಹಾಂ, ಮತ್ತೆ ಲೊಕೇಶನ್ ಚೇಂಜ್ ತೊಗೊಳ್ಳಿ, ಸ್ಕ್ಯಾನರ್. ಅದು ಗೊತ್ತು ಮೇಡಮ್, ಇವನ್ ಮೊನ್ನೆಯಿಂದ ಅಪ್ಡೇಟ್ ಆಗಿರೋದು ಇದೆ ಆ್ಯಪಲ್ಲಿ ಪಾರ್ಸಲ್ ಆರ್ಡ್ರು. ಮುಂಚೆ ಇರಲಿಲ್ಲ. ಒಂದು ನಿಮಿಷ. ಹಾಂ, 67. ಗೈಸ್ ಪಿಕಪ್ ಹತ್ರ ಬಂದಿದ್ದೀನಿ. ಎಲ್ಲ ಇದ್ದಾರೆ ಕಸ್ಟಮರು? ಯಾರಿದು ಕಸ್ಟಮರು? ಕಾಲ್ ಮಾಡಿಬಿಡೋಣ. ಪುಷ್ಪ ಕಸ್ಟಮರ್ ಹೆಸರು. ಎಲ್ಲವ್ರು ಯಾರು ಗೊತ್ತಪ್ಪ? ಹಲೋ ಮೇಡಮ್, ಪಿಕಪ್ ಲೊಕೇಶನ್ ಹತ್ರ ಬಂದಿದೆ ಮೇಡಮ್. ಹಲೋ ಹಲೋ, ನಿಮ್ದಾ? ಟೂ 756 ತಗೊಳ್ಳಿ. ಎಲ್ಲಿ ಬನಶಂಕರಿನಾ ಮೇಡಮ್? ಬನಶಂಕರಿ ಅಲ್ಲ? ಬನ್ನಿಗೈದು ಬನಶಂಕರಿಗೆ ಹೋಗೋಣ. ಗೈಸ್ ಇವಾಗ ಪಿಕಪ್ ಹತ್ರ ಬಂದುಬಿಟ್ಟಿದ್ದೀನಿ. ಸ್ಲೋ ಆಗಿ ಬರೋಣ. ಏನು ಆ ರೇಂಜಲ್ಲಿ ಬಂದುಬಿಡ್ತಾವಣ ಅನ್ನ ಬಂಡು ಟರ್ನಿಂಗಲ್ಲೂ. ಬರೋ ಸ್ಪೀಡಲ್ಲೇ ಬಂದುಬಿಡ್ತಾವನೆ. ಹೆಂಗೆ ಬರೋದು ಹೆಂಗೆ ಹೋಗೋದು? ಇರಿ, ಇಲ್ಲೆಲ್ಲೋ ಪಿಕಪ್ಗೆ ಐತೆ ಸರ್. ಪಿಕಪ್ ನಿಮ್ಮದೇನಾ? ಕೂತ್ಕೊಳ್ಳಿ. 4420. ಎಲ್ಲಿ ವಿದ್ಯಾರಣ್ಯಪುರಮ್ಮ? ಓ, ಮನೆ ಹತ್ರನೇ ಐತೆ ಕರೆಕ್ಟಾಗಿ, ಪರವಾಗಿಲ್ಲ. ಬನ್ನಿ ಗೈಸು, ಹೆಂಗೋ ಮನೆ ಕಡೆ ಬಿದ್ದುಬಿಟ್ಟೈತೆ. 22 ಕಿಲೋಮೀಟ್ರ್ 41 ನಿಮಿಷ ತೋರಿಸೈತೆ. ಕರೆಕ್ಟಾಗಿ ಮನೆ ಹತ್ರ ಅಂದರೆ ವಿದ್ಯಾರಣ್ಯಪುರಂ ಬಿದ್ದೈತೆ. ಅಲ್ಲಿಂದ 2-3 ಕಿಲೋಮೀಟ್ರ್ ಮನೆ. ಗೈಸ್ ಇವಾಗ ಡ್ರಾಪ್ ಹತ್ರ ಬಂದೆ. ಕಸ್ಟಮರ್ ಬನಶಂಕರಿಂದ ತೊಗೊಂಡು. ಸರ್ ಇಲ್ಲೇ ಅಲ್ವಾ? ಬನ್ನಿ ಗೈಸು, ಡ್ರಾಪ್ ಮಾಡಿಬಿಡೋಣ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ. 213, 214. ಇರಿ ಗೈಸ್, ಫೋನ್ಪೇ ಮಾಡ್ಕೊಂಡು ಬಿಡೋಣ ಫಸ್ಟು. ಏನಾಯಿತು ನೋಡಲ್ಲಿ? ಯಾರೋ ಕಿರಿಕ್ ಮಾಡ್ತಾವ್ರೆ. ಎಷ್ಟೇ ಟೊಪ್ಪ ಹೊಡೆದಿದೆ ಅಂದರೆ 2 ಆಯಿತು. ಟೈಮ್ ಮನೆಗೆ ಹೋಗಲ್ಲ ಅನಿಸುತ್ತೆ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ. ಅಥವಾ ಪರೋಟ, ಚಿಕನು, ಗಿಸ್ಕ ಕೊಟ್ಟು ಫುಲ್ಲಾಗಿ. ಹೌದು, ಬನ್ನಿ ಗೈಸು. ಇದ್ರಲ್ಲಿ ನೋಡ್ರಿ 881. ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಹೊಡೆದಿದೆ ಅಂದರೆ ಇದರಲ್ಲಿ ಒಂದು ಎಷ್ಟಾಗಿದೆ? ಹೊಸನಹಳ್ಳಿ ಬೆಂಗಳೂರು, ಯಾವಾಗಪ್ಪ ಮನೆ ಐತಲ್ಲಿ. ಇದರಲ್ಲೂ 872. ಇದ್ರ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. 872 ಪ್ಲಸ್ ಊಬರಲ್ಲಿ ಎಷ್ಟು? 881. ಟೋಟಲ್ 1753 ರೂಪಾಯಿ ಆಗಿದೆ ಗೈಸ್ ಇವಾಗ. ಪರವಾಗಿಲ್ಲ, ಅರ್ನಿಂಗ್ ಚೆನ್ನಾಗಾಗಿದೆ. ಆದರೆ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸಂಜೆ ಸ್ವಲ್ಪ ಇನ್ನೊಂದು-2 ಆರ್ಡ್ರ್ ಹೊಡಿಲ್ಲ, ಮನೆಗೆ ಹೋಗ್ಲಾ ಅಂತ ಇದ್ದೀನಿ. ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲೇ ಮನೆ ಹತ್ರ ಐತಲ್ಲ 3 ಕಿಲೋಮೀಟ್ರ್. ಫಸ್ಟ್ ಮನೆಗೆ ಹೋಗ್ತೀನಿ ರೀ ಗೈಸ್.
ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತೀನಿ. ಇಲ್ಲಾರ ಈ ವಿಡಿಯೋ ಇಲ್ಲಿಗೆ ಏನು ಮಾಡಿಬಿಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಎಷ್ಟು ಅವರು ಗಾಡಿ ಕಿಲೋಮೀಟರ್ಸ್ ಹೇಳಿಲ್ವಲ್ಲ, ಇರಿ ಗಾಡಿ ಕಿಲೋಮೀಟರ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಇರಿ ಒಂದು ನಿಮಿಷ. 34,962 ಇವಾಗ ಆಗಿರೋದು. ಮತ್ತು ಬೆಳಗ್ಗೆ ಎಷ್ಟಾಗಪ್ಪಾಗಿತ್ತು ಅಂದರೆ ಇರಿ ಎಲ್ಲಿ 34,784 34,784 ಬರೀ 178 ಕಿಲೋಮೀಟ್ರಿಗೆ 1,700 ಕಿಲೋಮೀಟ್ರ್ ಆಗಿದೆ ಗೈಸ್. ಯಪ್ಪ ಬೆಳಗ್ಗೆ 170 ಸುಗಿದಲಾಗಿದ್ರೆ ಸಂಜೆವರೆಗೂ ಓಡಿಸ್ಬಿಡ್ತಿದ್ದ. ಇಷ್ಟೊತ್ತಿಗೆ ಇಷ್ಟು ಕಿಲೋಮೀಟ್ರ್ ಓಡಿಸ್ಬಿಟ್ಟು ಇಷ್ಟು ದುಡ್ಡು ಮಾಡಿದೆ. ಆದರೆ ಇದರಲ್ಲಿ ಇನ್ಸುಟ್ಟೇ ಇಲ್ಲ ಅಷ್ಟೇ ಗೈಸ್. ನೋಡಿ ಆರಾಮಾಗಿ ಇವಾಗ ಮನೆಗೆ ಹೋಗ್ಬೋದು. ಅದರಲ್ಲಾಗಿರೋ ನೈಟ್ ಅವ್ರವರೆಗೂ ಕೆಲಸ ಮಾಡ್ಬೋದಿತ್ತು. ಮಧ್ಯಾಹ್ನ 12 ಗಂಟೆ ಆಯಿತು. ಆಲ್ಮೋಸ್ಟ್ ಒಂದು 200 ರೂಪಾಯಿ ಖರ್ಚು ಮಾಡಿದ್ದೀನಿ ಟೀಗೆ ಅಂದ್ಕೊಂಡು, ಮತ್ತು ಊಟದೆಲ್ಲ ಸೇರಿದ್ರು. ಮತ್ತು ಪೆಟ್ರೋಲು ಒಂದು 350 ರೂಪಾಯಿ. 1,000 ರೂಪಾಯಿ ಹೋಗಲಿ, 700 ರೂಪಾಯಿ ಹೋದ್ರೂ 1,000 ರೂಪಾಯಿ ಉಳಿತಲ್ಲ ಇವತ್ತಿನ ಇನ್ಕಮ್ಮು. ಸಾಕು ಇಷ್ಟ ಗೈಸ್. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.